ಸರ್ಕಾರದ ವಿಶೇಷ ಯೋಜನೆ ಜನ ಔಷಧಿ ಮುಚ್ಚುವುದನ್ನ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ಯೋಜನೆಯಾದ ಜನೌಷಧಿ ಕೇಂದ್ರ ರಾಜ್ಯ ಸರ್ಕಾರ ಮುಚ್ಚುತ್ತಿರುವುದನ್ನು ವಿರೋಧ ವ್ಯಕ್ತಪಡಿಸಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಹುಮ್ನಾಬಾದ್ ಬಿಜೆಪಿ ಮಂಡಲ ವತಿಯಿಂದ ಧರಣಿಯು ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಗೋಪಾಲಕೃಷ್ಣ ಮೋಹಳಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್, ಮಲ್ಲಿಕಾರ್ಜುನ್ ಸೀಗಿ, ಶಿವರಾಜ್ ರಾಜೋಳಿ, ಕೈಗಾರಿಕಾ ಪ್ರಕೋಷ್ಠ ಸಂಚಾಲಕ ಗಿರೀಶ್ ತುಂಬಾ, ನಗರಾಧ್ಯಕ್ಷ ಜ್ಞಾನದೇವ ದುಮಾಳಿ, ಪುರಸಭೆ ಸದಸ್ಯ ರಮೇಶ್ ಕಲ್ಲೂರ, ಧನಲಕ್ಷ್ಮಿ ಗೋಡ್ಕೆ, ವಿಜಯ್ ಕುಮಾರ್ ದುರ್ಗದ, ಭೀಮಾಬಾಯಿ ಭೀಮರೆಡ್ಡಿ, ಡಿಎನ್ ಪತ್ರಿ, ಅರುಣಾ ಭೌಗಿ, ವಿನಾಯಕ ಮಣಕೂಜಿ, ಸಂತೋಷ್ ಸಂಗಮ, ಅಮಿತ್ ವೆಂಕಟರೆಡ್ಡಿ, ಅಂಜುರೆಡ್ಡಿ, ಗುಲಾಮ ಅಹಮದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಹುಮ್ನಾಬಾದ್ ಭಾರತೀಯ ಪಕ್ಷ ಮಂಡಲ ವತಿಯಿಂದ ಇವತ್ತು ಈ ಸ್ಟ್ರೈಕ್ ನಾವು ಹಮ್ಮಿಕೊಳ್ಳಲಾಗಿದೆ. ಈ ಸ್ಟ್ರೈಕ್ ಯಾಕೆ ಮಾಡ್ಲತ್ತಿದ್ದೀವಿ ಅಂದರೆ, ರಾಜ್ಯ ಸರ್ಕಾರದ ಒಂದು ಆದೇಶ ಏನಂದ್ರೆ, ಈ ಜನ ಔಷಧಿ ಕೇಂದ್ರ ಕರ್ನಾಟಕ ಸ್ಟೇಟ್ದಾಗ ಎಲ್ಲ ಹಾಸ್ಪಿಟಲ್ ಕಡೆ ಎಲ್ಲ ಬಂದ್ ಮಾಡಬೇಕಂತೇಳಿ ಆದೇಶ ಮಾಡಿದ್ದಾರೆ. ಅದರ ವಿರೋಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಹುಮ್ನಾಬಾದ್ ಮಂಡಲ ಭಾರತೀಯ ಜನತಾ ಪಕ್ಷ ವತಿಯಿಂದ. ರಾಜ್ಯ ಸರ್ಕಾರದ್ದು ನೋಡ್ರಿ, ಎಷ್ಟೋ ಜನರಿಗೆ ಕ್ರೋನಿಕಲ್ ಡಿಸೀಸ್ ಇರ್ತಾವೆ, BP ಆಗಲಿ, ಶುಗರ್ ಇರಲಿ, ಅವ್ರಿಗೆ ಪ್ರತಿ ತಿಂಗಳ 600,000 ಗಂಟಲೆ ದುಡ್ಡು ಹಾಕಿ ಟ್ಯಾಬ್ಲೆಟ್ಸ್ ಹೋಗ್ಬೇಕಾಯ್ತದೆ. ಇದೆಲ್ಲ ನೋಡಿ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರು ಕೇವಲ ಒಂದು 10, 20, 30 ರೂಪಾಯಿ ಒಳಗೆ ಅವ್ರು ಮಂತ್ಲಿ ಟ್ಯಾಬ್ಲೆಟ್ಸ್ ಆಗಪ್ಲೆ ಅಂಥ ಒಂದು ಜನ ಔಷಧಿ ಕೇಂದ್ರ ಮಾಡ್ಯಾರ. ಮತ್ತು ರಾಜ್ಯ ಸರ್ಕಾರದ ಏನು ಮೆಂಟಾಲಿಟಿ ಅದನ್ನೋ ಗೊತ್ತಿಲ್ಲ. ಅವರಿಗಂತೂ ಏನೂ ಮಾಡ್ಲಿಕ್ಕಾಗಲ್ದು, ತಮ್ಮ ಖಜಾನೆ ಖಾಲಿಯಾಗಿ ಹೋಗ್ಯದ. ಮೋದಿ ಅವ್ರದ್ದು ವರ್ಲ್ಡ್ದಾಗ ಅವ್ರ ಚೆರಿಸ್ಮೆಟಿಕ್ ಅವ್ರ ಪರ್ಸನಾಲಿಟಿ ಬೆಳೀಲತ್ತದ ಅಂಥೇಳಿ ಅವ್ರಿಗೇನು ಹೊಟ್ಟೆ ಕಿಚ್ಚಲಿಂದ ಬಂದ್ ಮಾಡೋ ಆದೇಶ ಕೊಡ್ಲತ್ತಾರ ಏನೋ ಗೊತ್ತಾಗ್ತಾ ಇಲ್ಲ. ಬಟ್ ನಾವು ಇದಕ್ಕೆ ಖಂಡಿಸ್ತೇವೆ. ಇದು ಒಂದು ಏನು ಅವ್ರು ಏನು ಆದೇಶ ಮಾಡ್ಯಾರ ಅದು ಹಿಂಪಡಲಾದ್ರೆ ಉಗ್ರ ಹೋರಾಟ ಇನ್ ಫ್ಯೂಚರ್ ಮಾಡ್ತೇವೆ ಅಂತೇಳಿ ಒಂದೆರಡು ಮಾತು ಮುಗಿಸ್ತೀವಿ. ಇಡೀ ಭಾರತದಲ್ಲಿ ಸುಮಾರು 15,000ಕ್ಕಿಂತ ಅಧಿಕ ಜನೌಷಧಿ ಕೇಂದ್ರಗಳು ಸಕ್ರಿಯವಾಗಿ ನಡೆದುಕೊಂಡು ಬರ್ತಾ ಇವೆ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ 1541 ಜನೌಷಧಿ ಕೇಂದ್ರಗಳು ಇಲ್ಲಿ ನಡೀತಾ ಇವೆ. ಅದರಲ್ಲಿ ಕೆಲವು ಖಾಸಗಿ ಜನೌಷಧಿ ಕೇಂದ್ರಗಳಿದ್ದು, ಇನ್ನು ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳು ನಡೆಸ್ಕೊಂಡು ಬರ್ತಾ ಇವೆ. ಸರ್ಕಾರಿ ಆಸ್ಪತ್ರೆ ಇರತಕ್ಕಂಥ ಜನೌಷಧಿ ಕೇಂದ್ರಗಳಲ್ಲೂ ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಕಚಡ ಸರ್ಕಾರ ಇವತ್ತು ಬಡವರಿಗೆ ಕಡಿಮೆ ದರದಲ್ಲಿ ಜನೌಷಧಿ ಕೇಂದ್ರದಲ್ಲಿ ಅವರಿಗೆ ಸಿಗ್ತಕ್ಕಂಥ ಔಷಧಿಗಳಿಂದ ವಂಚನೆ ಮಾಡಲು ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇಂದು ಈ ಒಂದು ಜನೌಷಧಿ ಕೇಂದ್ರವನ್ನು ಮುಚ್ಚಲು ಹೊರಟಿದೆ. ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಯಾವತ್ತಿದ್ರೂ ಬಡವರ ವಿರೋಧಿ. ಬಡವರಿಗೋಸ್ಕರ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳನ್ನು ತಂದರೆ ದ್ವೇಷದ ರಾಜಕಾರಣದಿಂದ, ಅಸೂಯೆಯಿಂದ ಬಡವರ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಇವತ್ತಿನ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಿಟ್ಟಿನಲ್ಲಿ ಹೇಳಕ್ಕೆ ಬಯಸ್ತೀನಿ ನಾನು. ಯಾಕಂದ್ರೆ ನರೇಂದ್ರ ಮೋದಿಯವರು ಇವತ್ತು ನಾವು ನೋಡ್ತಾ ಇದ್ದೀವಿ, ದಿನಾಲೂ ಸಾವಿರಾರು ಕೋಟಿಗಳೇನಂದ್ರೆ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಾಗ ಒಂದಾದರೂ ಇವರು ಎಲ್ಲಾದರೂ ಹೊಸದಾಗಿ ಏನಾದರೂ ಅಭಿವೃದ್ಧಿ ಮಾಡಿದ್ದು ಎಲ್ಲೂ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ನಾವು 20 ವರ್ಷ ಹಿಂದ್ಗಡೆ ಹೋಗಿದ್ದೆವು ಅಂತ ಅನ್ಸುತ್ತೆ ನಮ್ಮ ರಾಜ್ಯ ಸರ್ಕಾರ. ನಾವು ದೇಶದಾಗ ಮೊದಲು ನಾವು ನಂಬರ್ 1 ಆಗಿದ್ದೆವು ಪ್ರಗತಿಯಲ್ಲಿ, ಅಭಿವೃದ್ಧಿಯಲ್ಲಿ. ಇವಾಗ ಏನದ ಅಂತಂದ್ರೆ ನಾವು ನಮ್ಮ ದೇಶದಾಗ ಏನದ ಕೆಟ್ಟ ಕೊನೆ ಸ್ಥಾನದಾಗಿದ್ದೆವು ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಯಾವುದೂ ಡೆವಲಪ್ಮೆಂಟ್ ಇಲ್ಲ, ಅಭಿವೃದ್ಧಿ ಇಲ್ಲ. ಯಾವುದೇ ಇದು ಡಿಪಾರ್ಟ್ಮೆಂಟ್ಗೆ, ಇಲಾಖೆಗೆ ಏನಂದ್ರೆ ದುಡ್ಡು ಬರ್ತಾ ಇಲ್ಲ, ಜನರ ಹತ್ರ ದುಡ್ಡು ಅಡ್ಡಾಡ್ತಾ ಇಲ್ಲ. ಯಾವುವು ಏನಂದ್ರೆ ಜನರಿಗೆ ಮುಟ್ಟಂಥ ಸ್ಕೀಮ್ಗಳಾಗಲಿ, ಹೊಸ ಯೋಜನೆಗಳಾಗಲಿ ಯಾವುವು ತರ್ತಾ ಇಲ್ಲ. ದಯವಿಟ್ಟು ತಮ್ಮ ಕೆಟ್ಟ ಬುದ್ಧಿ ಏನದ, ನೀವು ಜಾತಿ ರಾಜಕಾರಣ ಮಾಡಿ ಕೆಲವು ಸಮುದಾಯರಿಗೆ ಅಷ್ಟೇ ಏನದ ಅಂತಂದ್ರೆ ನೀವು ಇವತ್ತು ಸ್ಕೀಮ್ ಮಾಡ್ತಾ ಇದ್ದೀರಿ. ಅದು ಬಿಟ್ಟು ಏನದ ಅಂದ್ರೆ ಬಡವರಿಗೋಸ್ಕರ ಈ ಯೋಜನೆ ಏನಂತಂದ್ರೆ ತಾವು ರೆಗ್ಯುಲರ್ ಇಡಬೇಕು. ನಮ್ಮ ರಾಜ್ಯ ಸರ್ಕಾರದಿಂದ ಇವತ್ತೇನು ಹೋರಾಟ ಮಾಡತ್ತಾರ, ಅದಕ್ಕೆಲ್ಲ ಕೇಂದ್ರಗಳನ್ನ ನಾವು ಇವತ್ತು ಧರಣಿ ಕೂತಿದ್ದೆವು. ಮುಂದೆನೂ ಕೂಡ ಏನಂದ್ರೆ ಇದು ಇವತ್ತೇನದ ನಾವು ಧರಣಿ ಕಪ್ಪು ಬಟ್ಟೆ ಕಟ್ಕೊಂಡಿಂದ ಕೈ ಕಟ್ಟು ಬಟ್ಟೆ ಕಟ್ಕೊಂಡಿಂದ ನಾವು ಧರಣಿ ಆರಂಭಿಸಿದೆವು. ಮುಂದೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಆದೇಶ ಬರ್ತದೆ ಅದ್ರ ಪ್ರಕಾರ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಏನಾದ್ರೆ ಇವತ್ತು ಈ ಸಂದರ್ಭ ಮೂಲಕ ಹೇಳಕ್ಕೆ ಬಯಸ್ತೇನೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ.
ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.